Watch full episodes on Jio Hotstar. ಎಲ್ಲ ಮನುಷ್ಯನಲ್ಲೂ ಒಂದು ವೀಕ್ನೆಸ್ ಅಂತ ಇರುತ್ತೆ. ಹೋಗೋ ಆ ಶಿವನ ವೀಕ್ನೆಸ್ ಏನು ಅಂತ ತಿಳ್ಕೊಂಡ್ ಬಾ. ನಾವು ಹೇಗಿದ್ರು ಎಲ್ಲ ಪೂರ್ತಿ ತಯಾರಿ ಜೊತೆ ಹೋಗ್ತಾ ಇದೀವಿ. ಅದರಲ್ಲೂ ಆ ಶಿವ ಅಲ್ಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದೇ ನಮಗೆ. ಈ ವಿಷಯದಲ್ಲಿ ನನಗೆ ಯಾರು ವಿರೋಧಿಗಳಿರೋದು ಇಷ್ಟ ಆಗೋದಿಲ್ಲ. ಓಕೆ ಬಾಸ್, ಆ ಹುಡುಗನಲ್ಲಿ ಏನ್ ವೀಕ್ನೆಸ್ ಇದೆ ಅಂತ ನಾನ್ ಕಂಡು ಹಿಡಿತೀನಿ. ಅವ್ರುಗಳು ವಾಪಸ್ ಬಂದೇ ಬರ್ತಾರೆ, ಹಾಗಾಗಿ ನಿಮ್ಮನ್ನ ಇವರು ರಕ್ಷಣೆ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು. ಆದ್ರೆ ಹೇಗೆ? ನಾವುಗಳು ಇಷ್ಟು ಚಿಕ್ಕದಾಗಿದ್ದೀವಿ, ಆದ್ರೆ ಅವರು ಅಷ್ಟು ದೊಡ್ಡವರು, ಮತ್ತವ್ರ ಹತ್ರ ಅಪಾಯಕಾರಿ ಆಯುಧಗಳು ಇವೆ. ಜಗಳ ಆಗೋದು ಶರೀರದಿಂದ ಅಲ್ಲ, ಬುದ್ಧಿಯಿಂದ. ಮತ್ತೆ ನಾನ್ ಇದನ್ನ ನಿಮಗ್ ಕಲ್ಸ್ಕೊಡ್ತೀನಿ. ಖುಷಿ ಆಯ್ತು, ಕೇಳಿ ಖುಷಿ ಆಯ್ತು. ಈಗ ಯಾರ ಕೆಲ್ಸ ಯಾರು ಮಾಡ್ತಾರೆ? ರಕ್ಷಾ ಮಾಡೋದು ಹೇಳ್ಕೊಡೋದು ಸೇನಾಪತಿ ಕೆಲ್ಸ. ಸೇನಾಪತಿ ರಕ್ಷಿಸೋದು ಹೇಳ್ಕೊಡ್ತಾನೆ. ಸೇನೆ ಏನೋ ಇಲ್ಲಿದೆ, ಆದ್ರೆ ಪತಿ ಎಲ್ಲಿದ್ದಾನೆ? ಯಾರದು ಪತಿ? ಹೇಯ್, ಇದು ತಮಾಷೆ ಮಾಡೋ ಸಮಯ ಅಲ್ಲ. ನನ್ ಕೆಲ್ಸ ಹೋಗ್ತಾ ಇದೆ ಇಲ್ಲಿ, ನೀವೆಲ್ಲ ತಮಾಷೆ ಮಾಡ್ತಾ ಇದ್ದೀರಾ. ಮಹಾರಾಜ, ನೀವು ನನ್ ಕೆಲ್ಸನ ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ. ಸೇನಾಪತಿ ಸುಮ್ನೆ ಇರೋ. ಇಲ್ಲಿ ರಾಜ ಯಾರೋ? ನೀವೇ. ಹಾಗಾದ್ರೆ ಸುಮ್ಮನೆ ಇರೋ. ಮನುಷ್ಯರಿಂದ ಹೇಗೆ ರಕ್ಷಣೆ ಹೊಂದಬೇಕು ಅಂತ ಒಬ್ಬ ಮನುಷ್ಯ ಮಾತ್ರ ಹೇಳೋದಕ್ ಸಾಧ್ಯ. ಅದರಿಂದ ಈತ ನಮಗೆ ಹೇಳ್ತಾನೆ ನಮ್ಮನ್ನ ನಾವು ಹೇಗೆ ರಕ್ಷಿಸ್ಕೋಬೇಕು ಅಂತ. ಶಿವ, ನಾನ್ ತಯಾರಾಗಿದ್ದೀನಿ. ಶುರು ಆಗು, ಅಟ್ಯಾಕ್! ನಿಂದಿನ ಯಾಕೆ ಬರ್ತಾ ಇದೆ? ಇದರಿಂದ ಬ್ಲಾಸ್ಟ್ ಆಗೋ ಕಲ್ಲನ್ನ ಧೂಮ್ ಢಮಾರ್ ಅಂತ ಮಾಡಬಹುದು. ಹೇಗೆ? ಎಲ್ಲಿದೆ ಇದು? ಅಯ್ಯೋ, ನೀವೆಲ್ಲ ಎಲ್ಲಿ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಈ ಬುಟ್ಟಿ ಇದೆಯಲ್ಲ, ಇದ್ರಲ್ಲಿ ಕಲ್ಲನ್ನ ಹಾಕಿ ಈ ಹಗ್ಗನ ಬಿಡಿಸ್ಬೇಕು. ಓಕೆ? ಓ, ಇದನ್ನ? ಅಯ್ಯೋ, ಕಲ್ಲನ್ನ ಹಾಕೋದಕ್ಕೆ ಹೇಳಿದ್ ನನ್ನನ್ನಲ್ಲ. ಶಿವ, ಲಡ್ಡು ಸಿಂಗ್ ಸರ್, ನಿಂತ್ಕೊಳ್ಳಿ. ಅಯ್ಯೋ, ಏನಾಯ್ತು? ಇಷ್ಟೊಂದೆಲ್ಲ ಇವ್ರಿಗೆ ಮಾಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರುಗಳು ಕೂಡ ಈ ಸಲ ಪೂರ್ತಿ ತಯಾರಿ ಮಾಡ್ಕೊಂಡ್ ಬರ್ತಾರೆ. ರೇವಾ, ನಾನ್ ಏನ್ ಯೋಚಿಸ್ತಿದ್ದೆ ಅಂದ್ರೆ, ಅವರ ಕುಲರಕ್ಷಕರು ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿದ್ರೆ ಆಗ ಅವರು ಗೆಲ್ಲೋದಕ್ಕೆ ಆಗೋದಿಲ್ಲ. ಶಿವ, ಅವ್ರ್ಯಾಕ್ ಸಪೋರ್ಟ್ ಮಾಡ್ತಾರೆ? ಬಾಯಿ ತೆಗಿತಿದ್ದ ಹಾಗೆ ತಿನ್ನೋದ್ರ ಬಗ್ಗೆನೇ ಮಾತಾಡೋದು. ಹಾ ಹೌದು, ಆದ್ರೆ ಅವ್ರ ಸಪೋರ್ಟ್ ಸಿಕ್ಕಿದ್ರೆ ಅಡಿಷನಲ್ ಸಪೋರ್ಟ್ ಆಗುತ್ತೆ. ಹಲೋ ಹಲೋ ರಕ್ಷಕರೇ, ಹಲೋ ರಕ್ಷಕರೇ, ಎದ್ದೇಳಿ ನೀವು. ಹಲೋ, ನಿಮ್ಮ ಜನರಿಗೆ ನಿಮ್ಮ ರಕ್ಷಣೆ ಬೇಕಾಗಿದೆ. ಹಲೋ ರಕ್ಷಕರೇ, ಎದ್ದೇಳಿ ರಕ್ಷಕರೇ, ಎದ್ದೇಳಿ. ಹಲೋ ರಕ್ಷಕರೇ, ಈ ಶಿವ ಎಲ್ಲಿಗೆ ಹೋಗ್ತಾ ಇದ್ದಾನೆ? ನೀವ್ ಚಿಂತೆ ಮಾಡ್ಬೇಡಿ ರಾಜ ಅವ್ರೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಹಲೋ
ಹಲೋ ಹಲೋ ರಕ್ಷಕರೇ. ಊ. ಅಯ್ಯೋ ಏನಾಯ್ತು ನಿನ್ಗೆ? ಇವರೆಲ್ಲ ಯಾರು? ಇವರೆಲ್ಲ ನಿಮ್ಮ ಫ್ರೆಂಡ್ಸು. ಹೋಗಿ ತಾತ ಅಜ್ಜಿಗೆ ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಬಾಸ್, ಶಿವನ ವೀಕ್ನೆಸ್ ಸಿಕ್ತು ಬಾಸ್. ಏನದು ಅವನ ವೀಕ್ನೆಸ್ಸು? ಅವರ ಅಜ್ಜಿ ತಾತ ಇಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಇದ್ದಾರೆ. ಗುಡ್ ರಂಗಾಚಾರ್, ಹಿಡ್ದಿಟ್ಕೋ, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೇನೆ. ಹಲೋ ಚಾರ್ಲಿ, ಡೇಟಾ. ಬಲ್ಲು, ನಿನ್ನ ವಿಷಯ ಗೊತ್ತಾಯ್ತಾ? ಶಿವನ ತಾತ ಅಜ್ಜಿನ ನಾವು ಹಿಡ್ಕೊಂಡ್ ಬಿಟ್ಟಿದ್ದೀವಿ. ಶಿವ ಅಂತೂ ಅಲ್ಲಿ ಒಳಗಡೆ ಇದ್ದಾನೆ. ಅವನಿಗೆ ಗೊತ್ತೇ ಇಲ್ಲ ಅವನ್ ತಾತ ಅಜ್ಜಿನ ನಾವು ಹಿಡಿದಿಟ್ಟಿದೀವಿ ಅಂತ. ಅಯ್ಯೋ ಹೌದಾ? ನಿಜ ಹೇಳ್ತಾ ಇದೆಯೇನೋ ನೀನು? ಬಾ ಬಾ, ಹೋಗ್ ನೋಡೋಣ ಶಿವನ ತಾತ ಅಜ್ಜಿ ಹೇಗಿದ್ದಾರೆ ಅಂತ. ಬಾಸ್, ಕೆಲ್ಸ ಆಯ್ತು. ಶಿವನ್ಗೆ ಮೆಸೇಜ್ ಸಿಕ್ಕಿರುತ್ತೆ. ನಿಮ್ಮೆಲ್ರಿಗೂ ನಾವ್ ಏನ್ ಹೇಳ್ಕೊಟ್ಟಿದೀವಿ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನೊಂದ್ ಮಾತನ್ನ ನೀವು ಮರೆಯೋ ಹಾಗೆ ಇಲ್ಲ. ನಾವು ಜಗಳ ಮಾಡ್ಬೇಕಾಗಿರೋದು ನಮ್ಮ ಬುದ್ಧಿ ಮತ್ತೆ ಧೈರ್ಯದಿಂದ. ಇದರಲ್ಲಿ ನಮ್ಮ ಆಕಾರ ದೊಡ್ಡದಾದ್ರೂ ಚಿಕ್ಕದಾದ್ರೂ ಅದು ಪರವಾಗಿಲ್ಲ, ಸರಿನಾ? ಅವರು ವಾಪಸ್ ಬಂದೇ ಬರ್ತಾರೆ, ಮತ್ತೆ ನಾವು ತಯಾರಾಗಿರ್ಬೇಕು. ಶಿವ, ನಾನು ಮನುಷ್ಯರು ಮಾತಾಡೋದನ್ನ ಕೇಳಿಸ್ಕೊಂಡೆ. ಅವರು ನಿಮ್ಮ ಅಜ್ಜ ಅಜ್ಜಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಕಿಡ್ನಾಪ್ ಮಾಡಿ ಯಾವ್ದೋ ಒಂದ್ ಫಾರ್ಮ್ ಹೌಸ್ ಅಲ್ಲಿ ಕಟ್ಟಾಕಿದ್ದಾರೆ. ತಾತ ಅಜ್ಜಿನ ಕಾಪಾಡೋದಕ್ಕೆ ನಾನು ಹೋಗ್ಲೇಬೇಕು. ಹಾ ಹಾ, ಬೇಗ ಹೋಗು. ಅವ್ರು ನಿನ್ ಮೇಲಿರೋ ಸೇಡ್ನ ಅವ್ರ ಮೇಲೆ ತೀರ್ಸ್ಕೊತಾರೆ. ರಾಜಾ ಅವ್ರೆ, ನಾನು ಹೊರಗೆ ಹೋಗೋದು ಹೇಗೆ? ಅವರು ಕೇವ್ನ ಬ್ಲಾಕ್ ಮಾಡ್ಬಿಟ್ಟಿದಾರಲ್ಲ. ಬಾ, ನಾನಿನ್ನ ಕರ್ಕೊಂಡು ಹೋಗ್ತೀನಿ. ರೇವಾ, ನೀವು ಅಲರ್ಟ್ ಆಗಿರಿ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಕಾಲ್ ಮಾಡಿ. ಡೋಂಟ್ ವರಿ ಶಿವ, ನೀನು ಅಜ್ಜಿ ತಾತ ಹತ್ರ ಹೋಗು. ಆಲ್ ದಿ ಬೆಸ್ಟ್. ಏನೂ ಆಗಲ್ಲ. ಈ ಕೇವ್ ಅಂತೂ ಬ್ಲಾಕ್ ಆಗಿದೆ. ಇವಾಗ ನಾನು ಇಲ್ಲಿ ದಾರಿ ಮಾಡ್ತೀನಿ. ಥ್ಯಾಂಕ್ ಯು ಗೆಳೆಯ. ನಾನು ಹೇಳಿದ್ದೆ, ಡೋಂಟ್ ಆಂಗರ್ ಡ್ಯಾನಿ ಡೇಂಜರ್. ಅವನು ಡ್ಯಾನಿ ಡೇಂಜರ್ ಇಂದ ಡೇಂಜರಸ್ ಆಗ್ಬಿಡ್ತಾನೆ. ಈಗ ನೋಡು ನಾನು ಏನು ಮಾಡ್ತೀನಿ ಅಂತ. ಓಕೆ ಗಾಯ್ಸ್, ಗೆಟ್ ರೆಡಿ. ನಮ್ ಶಿವ ಬಂದ, ನಮ್ ಶಿವ ಬಂದ್ಬಿಟ್ಟ. ನಿನ್ ಹಗ್ಗ ಹೆಂಗ್ ಕಿತ್ಕೊಂಡೆ? ಸುಮ್ನೆ ಕುತ್ಕೊಂಡ್ಬಿಡು. ನನ್ ತಾತ ಅಜ್ಜಿನ ಏನಕ್ಕೆ ಕಟ್ ಹಾಕಿದೀರಾ? ಬಿಟ್ಬಿಡಿ ಅವ್ರನ್ನ. ಮಗು, ನೀನ್ ಸುಮ್ನೆ ಹೊರಟೋಗು. ನೀನ್ ಇವ್ರನ್ನೆಲ್ಲ ಬಿಡ್ಸೋದಕ್ಕಾಗಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಬಾಸ್, ಫೈಟ್ ಶುರು ಆಗಿದೆ.
ನೀವು ಹೇಳಿದ ತಕ್ಷಣ ನಾನು ಲೈವ್ ಟೆಲಿಕಾಸ್ಟ್ ಕೊಡ್ತೀನಿ ನಿಮ್ಗೆ. ಓಕೆ, ನಮ್ಮ ಕೆಲಸ ಆಗೋವರೆಗೂ ಅವನಲ್ಲೇ ಹಿಡಿದಿಟ್ಟಿರಿ. ಯಾವುದೇ ಕಾರಣಕ್ಕೂ ಬರಬಾರ್ದು ಅವನು. ಓಕೆ ಗೆಳೆಯರೇ, ನಡೀರಿ ಅಟ್ಯಾಕ್. ಓಡ್ಬೇಡಿ, ಶಿವ ನಿಮ್ಗೆ ಹೋರಾಡೋದ್ ಕಲ್ಸಿದಾನೆ. ಫೈಟ್ ಮಾಡಿ, ನಿಮ್ಮ ಹಕ್ಕಿಗೆ ನೀವು ಹೋರಾಡ್ಬೇಕು. ಕಮ್ ಆನ್, ಫೈಟ್. ಈಕೆ ಸರಿಯಾಗಿ ಹೇಳ್ತಿದ್ದಾಳೆ. ಗೆಳೆಯರೇ, ದಾಳಿ ಮಾಡಿ. ಗುಂಡೆಸಿಯೋ ವಸ್ತುನ ಬಳಸಿ ನೀವು. ಹ? ತಯಾರಾ, ಆಕ್ರಮಣ ಮಾಡಿ. ಹೋಗ್ತಾನೆ ರೀ, ಗೊತ್ತಾಯ್ತಾ? ನಿಲ್ಲೋದು ಬೇಡ. ಏನಾಯ್ತು? ಆ ಮಗು ಕಂಟ್ರೋಲ್ಗೆ ಬಂದಾ? ಹಾ, ಅವನೇ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆದ್ರೆ ನಾವು ಪ್ರಯತ್ನ ಪಡ್ತಿದೀವಿ. ನಾವು ಅವನ್ನ ಒಳಗ್ ಬರೋದಕ್ ಬಿಡೋದಿಲ್ಲ. ನೀವು ಚಿಂತಿಸ್ಬೇಡಿ. ನಾವ್ ಇನ್ನು ಜನನ್ ಕರ್ಸಿದೀವಿ. ರೇವಾ, ಅಲ್ಲೆಲ್ಲ ಏನಾಗ್ತಿದೆ? ಎಲ್ಲ ಸರಿಯಾಗಿದೆ ತಾನೆ? ಶಿವ, ಇವರು ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಬೇಗ ಬಾ. ನೀವು ಫೈಟ್ ಮಾಡಿ, ನಾನ್ ಬೇಗ ಬರ್ತೀನಿ. ಶಿವ, ಹೊಡಿಬೇಡ ಅವನಿಗೆ, ಬಿಟ್ಬಿಡು. ಶಿವ. ಶಿವ, ಶಿವ, ಏಳು ಮಗು, ಎದ್ದೇಳು ಶಿವ, ಎದ್ದೇಳು ಶಿವ, ಶಿವ, ಶಿವ. ಲಡ್ಡು ಸಿಂಗ್ ಅವರೇ, ಸರಿಯಾಗಿ ಅವ್ರಿಗೆ ಹೊಡಿಬೇಕು. ಗುರಿ ಒಂದು ಚೂರು ತಪ್ಪಬಾರ್ದು. ಬಾಯ್. ನೀವು ಕಲ್ಗಳೆತ್ಕೊಂಡು ಅದ್ರ ಮೇಲೆ ಜಂಪ್ ಮಾಡಿ ಹೊಡಿರಿ. ಎಲ್ರೂ ನಿಮ್ಮ ಆಯುಧಗಳನ್ನ ಬಿಸಾಕ್ಬಿಡಿ. ನಿಮ್ಮ ರಾಜ ನನ್ ಕೈಯಲ್ಲಿದ್ದಾನೆ. ನೀವೇನಾದ್ರೂ ಜಗಳ ಆಡಿದ್ರೆ ಅವನು ಉಳಿಯೋದಿಲ್ಲ. ಇರಿ, ಹೀಗೆಲ್ಲ ಸರೆಂಡರ್ ಆಗ್ಬೇಡಿ. ಹೋರಾಡಿ. ಶಿವ ಇನ್ನೇನ್ ಬಂದ್ಬಿಡ್ತಾನೆ. ಶಿವ ಇವಾಗ ಬರೋದಿಲ್ಲ. ಇಲ್ಲಿದೆ ಅವನ ಸೈಕಲ್, ಮತ್ತೆ ಇಲ್ಲಿದೆ ಅವನ ಕತೆ ಮುಗ್ದಿದ್ದ ರೆಕಾರ್ಡಿಂಗ್.
ಶಬಾಷ್ ರಂಗಾಚಾರ್ಯ ಶಬಾಷ್. ನೋಡಿದ್ರ ನೀವೆಲ್ಲ ಹೇಳಿದ್ದೆ ತಾನೇ ನಾನು ನಿಮ್ಗೆಲ್ಲ, ಡೋಂಟ್ ಆಂಗರ್ ಡ್ಯಾನಿ ಡೇಂಜರ್, ಇಲ್ಲ ಅಂದ್ರೆ ಡ್ಯಾನಿ ಡೇಂಜರ್ ಇಂದ ಡೇಂಜರಸ್ ಆಗ್ಬಿಡ್ತಾನೆ. ಬನ್ನಿ ಎಲ್ರು ಇದ್ರೊಳಗಡೆ ಹೋಗಿ. ಇಲ್ಲ ಶಿವ ಬಂದೇ ಬರ್ತಾನೆ. ನಾವು ಕೂಗಾಡೋದ್ನ ಕೇಳಿ ಅವನ್ ಬಂದೇ ಬರ್ತಾನೆ. ನಮ್ ಶಿವ ಬರ್ತಾನೆ. ಶಿವ ಬೇಗ ಬಂದ್ಬಿಡು. ಇದ್ ಹೇಗಾಗೋದಕ್ ಸಾಧ್ಯ? ನಂಬಿಕೆನೆ ಬರ್ತಿಲ್ಲ. ಚಕ್ರಾಸುರನ ಮೇಲೆ ಶಿವ ಕೂತ್ಕೊಂಡಿದ್ದಾನೆ. ಇದೊಂದು ಚಮತ್ಕಾರನೇ ಸರಿ, ಚಮತ್ಕಾರ. ಇಲ್ಲ ಇಲ್ಲ, ಇವನ್ ಕತೆ ಮುಗ್ದು ಹೋಗಿತ್ತು. ಆದ್ರೆ ಇವನು ಹೇಗ್ ಬಂದ? ಇಷ್ಟು ದೊಡ್ಡ ಪ್ರಾಣಿನ ಹೇಗ್ ತಗೊಂಡ್ ಬಂದ? ಗೆಳೆಯರೇ, ಅಟ್ಯಾಕ್! ಹೇಗಿದ್ದೀರಾ ಅಂಕಲ್? ಯಾವ ಮಣ್ಣಲ್ಲಿ ಹುಟ್ಟಿರೋದ್ ನೀನು? ಸೋಲೆ ಒಪ್ಕೊಳ್ಳೋದಿಲ್ಲ ನೀನು. ಹೇಗ್ ತಪ್ಪಿಸ್ಕೊಂಡೆ ಅಂತ ನನ್ಗೊಂದಂತೂ ಅರ್ಥ ಆಗೋಯ್ತು. ಇವರನ್ನ ಹಿಡಿದು ಒಳಗ್ ಹಾಕೋವರೆಗೂ ನೀವ್ ನನ್ನನ್ನ ಇಲ್ಲಿಗೆ ಬರೋಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ನಾನ್ ಸ್ವಲ್ಪ ಆಕ್ಟಿಂಗ್ ಮಾಡ್ಬೇಕಾಗ್ ಬಂತು. ನಿಮ್ಮ ಕಡೆಯವರೆಲ್ಲ ನಾನು ಸತ್ತೋದೆ ಅನ್ಕೊಂಡು ಯಾವಾಗ ಹೋದ್ರೋ ನಾನು ಇಲ್ಲಿಗೆ ಬಂದೆ ನಿಮ್ಮನ್ನ ಹುಡ್ಕೊಂಡು. ಇಷ್ಟು ದೊಡ್ಡ ಸಿಂಹದಿಂದ ಗೆದ್ದಿದೀಯಾ? ಧೈರ್ಯ ಇದ್ರೆ ಬಾ, ಸಿಂಗಲ್ ಟು ಸಿಂಗಲ್ ಬಾ, ನೋಡೋಣ. ಆಮೇಲೆ ನೋಡ್ತೀನಿ ಯಾರು ಗೆಲ್ತಾರೆ ಅಂತ. ನೀವ್ ಹೇಳ್ದಾಗೆ ಆಗ್ಲಿ. ಡೋಂಟ್ ಆಂಗರ್ ಟು ಡ್ಯಾನಿ ಡೇಂಜರ್, ಇಲ್ಲ ಅಂದ್ರೆ ಡ್ಯಾನಿ ಡೇಂಜರ್ ಇಂದ ಡೇಂಜರಸ್ ಆಗ್ಬಿಡ್ತಾನೆ. ಈಗ ನೀನು ಫಿನಿಶ್. ಇವನ್ನ ನೋಡ್ಕೊಳ್ಳೋದಕ್ಕೆ ನಾನು ಒಬ್ನೇ ಸಾಕು ಗೆಳೆಯ.
ಇದೇನಾಗ್ತಾ ಇದೆ? ನನ್ನ ಔಷಧಿಯ ಪ್ರಮಾಣ ಕಡಿಮೆ ಆಗ್ತಿದೆ. ನೀನು ನನ್ನ ಎಲ್ಲ ಪ್ಲಾನ್ ಅನ್ನು ಹಾಳು ಮಾಡಿಬಿಟ್ಟೆ. ನಾನೇನಾದ್ರೂ ಇವ್ರನ್ನ ಹಿಡ್ಕೊಂಡು ಹೋಗಿದ್ರೆ ಪ್ರಪಂಚದ ಅದ್ಯಂತ ನನ್ನ ಹೆಸರಾಗ್ತಾ ಇತ್ತು. ಯೋಚ್ಸು ಇವರಿಂದ ನಮ್ಮ ಮನುಷ್ಯರಿಗೆ ಎಷ್ಟು ಲಾಭ ಆಗತ್ತೆ ಅಂತ. ಮತ್ತೆ ಇವ್ರ ಕತೆ ಏನಾಗುತ್ತೆ? ಇವ್ರನ್ನ ಸೆಲ್ಲಲ್ಲಿ ಬಂದ್ ಮಾಡಿಡ್ತೀರಾ, ಮತ್ತೆ ರಿಸರ್ಚ್ ಮಾಡ್ತೀರಾ. ಅದೇ ಇವ್ರು ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಲಾಕ್ ಮಾಡಿ ನಿಮ್ ಮೇಲೆ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಹೇಗ್ ಅನ್ಸುತ್ತೆ ಹೇಳಿ? ಹೈ, ನಾನೀಗ ಇವರೆಲ್ಲರನ್ನು ಡಾನ್ಸ್ ಮಾಡಿಸ್ತೀನಿ, ಹಾರಾಡ್ಕೊಂಡೆ ಡಾನ್ಸ್ ಮಾಡಿಸ್ತೀನಿ, ಜೈಲಲ್ಲಿ ಹಾಕ್ಬಿಡ್ತೀನಿ. ನಾವ್ ಇವ್ರನ್ನ ಹೋಗೋದಕ್ ಬಿಡೋದಕ್ಕಾಗಲ್ಲ. ಇವ್ರು ಇವತ್ತು ಹೋಗ್ತಾರೆ, ನಾಳೆ ಮತ್ತೆ ಬರ್ತಾರೆ. ಎಲ್ಲಿವರೆಗೂ ಇವರಿಂದ ತಪ್ಪಿಸ್ಕೊಂಡು ಓಡ್ತಾ ಇರೋದು? ನಮ್ಮ ಜನಗಳನ್ನ ರಕ್ಷಿಸೋದು ನನ್ನ ಕರ್ತವ್ಯ. ಮತ್ತೆ ಪ್ರಜೆಗಳನ್ನ ರಕ್ಷಿಸೋನು ಯಾರಾಗಿರ್ತಾನೆ? ಅವನು ರಾಜ ಆಗಿರ್ತಾನೆ. ಮತ್ತೆ ರಾಜ ಯಾರು? ರಾಜ ನಾನೇನೆ, ಸೇನಾಧಿಪತಿ. ನೀನ್ ನಿನ್ನ ಬಾಯನ್ನ ಮುಚ್ಕೊಂಡಿರೋ. ಇವರ ಎಲ್ಲಾ ಜ್ಞಾಪಕ ಶಕ್ತಿನ ಮರೆಸಿ ಇವರನ್ನು ವಾಪಸ್ ತಗೊಂಡು ಹೋಗು. ಇವನ ನೆನಪನ್ನು ಕೂಡ ಹೋಗಿಸ್ಬಿಡಿ. ನಾವ್ಯಾರು? ನಾವ್ ಎಲ್ಲಿದ್ದೀವಿ? ಜೈಲಲ್ಲಿ ಹೋಗೋ ತನಕ ನೀನ್ ಯಾರು ಅಂತ ನಿನಗ್ ಗೊತ್ತಾಗಲ್ಲ. ಶಿವ, ನೀನ್ ನಮ್ಮನ್ನೆಲ್ಲ ಕಾಪಾಡ್ಬಿಟ್ಟೆ. ಮತ್ತೆ ನಮ್ಮ ಕುಲರಕ್ಷಕರನ್ನು ಭೇಟಿ ಮಾಡಿಸ್ದೆ. ನೀನು ಮತ್ತೆ ನಮ್ಮ ಹತ್ರ ಇಲ್ಲಿಗೆ ಬರ್ತೀಯಾ ತಾನೇ? ಶಿವ, ತುಂಬಾನೇ ಧನ್ಯವಾದಗಳು. ನೀನ್ ತುಂಬಾನೇ ಧೈರ್ಯಶಾಲಿ. Watch India's largest kids library only on Jio Hotstar. Download the app now.